मंगलूर स्कूल में इंडिपेंडेंस डे का आयोजन। आज 15 अगस्त के मौके पर देश भर में आज़ादी का जश्न बड़े ही धूमधाम से मनाया जा रहा है। इसी कड़ी में शहर बीजापुर में मंगलूर सेवा ट्रस्ट के अधीन चलने वाली मंगलूर प्री प्राइमरी एंड प्राइमरी इंग्लिश मीडियम स्कूल में इंडिपेंडेंस डे का आयोजन किया गया था, जिसमें बच्चों ने तिरंगा फहराने के बाद स्पीच और देशभक्ति से जुड़े रंगारंग कार्यक्रम पेश किए। इस मौके पर मंगलूर सेवा ट्रस्ट के अध्यक्ष मंगलूर हमीद और सामाजिक कार्यकर्ता अब्दुल रज़ाक पटेल ने मीडिया से बात करते हुए अपने ख्यालात पेश किए। ಈ ದಿನದ ಅಂದರೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದು ನಮ್ಮ ಭೂಮಿ, ನಮ್ಮ ದೇಶ, ನಾವೆಲ್ಲರೂ ಒಟ್ಟಾಗಿ ಕಸಿದುಕೊಂಡಂತ ದಿವಸ ಇವತ್ತು. ಯಾಕಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಕಸಿದುಕೊಳ್ಬೇಕಾಗಿತ್ತು. ಅದಕ್ಕೆ 90 ವರ್ಷ ಹೋರಾಟ ಮಾಡಿದ್ದಾರೆ ನಮ್ಮ ಮಹಾತ್ಮ ಗಾಂಧೀಜಿಯವರು, ನೆಹರೂಜಿಯವರು ಹಾಗೂ ಬಿಸ್ಮಿಲ್ ಅಶ್ಫಾಕುಲ್ ಹಕ್ ಮತ್ತೆ ಲಾಲಾ ಲಜಪತ್ ರಾಯ್, ಈಗೆಲ್ಲ ಮಹಾನ್ ವ್ಯಕ್ತಿಗಳು ಹೋರಾಟ ಮಾಡಿದ್ರಿಂದ ನಾವು ಈ ದಿವಸ ನಮ್ಮ ದೇಶದ ಹಬ್ಬ. ನಮ್ಮ ದೇಶದ ಹಬ್ಬ ಅಂತ ಹೇಳಿದ್ರೆ ನಮ್ಮ ಎಲ್ಲರ ಹಬ್ಬ. ಇದಕ್ಕೆ ಯಾವುದೇ ಧರ್ಮ ಸೀಮಿತವಿಲ್ಲ, ಎಲ್ಲರೂ ಒಟ್ಟು ಸೇರಿ ಮಾಡುವಂತ ಹಬ್ಬನೇ ಇದೇ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ. ಆದರೆ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡುವಾಗ 1947 14-15 ರಾತ್ರಿ 12 ಗಂಟೆ 15 ನಿಮಿಷ ಕೊಟ್ಟರು. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯರ ಲೆಕ್ಕ ಪ್ರಕಾರ ಅದು ಅಶುಭ ದಿನ ಅಂತ ಹೇಳಿ ಕೊಟ್ಟಿದ್ದಾರೆ. ಬ್ರಿಟಿಷರು ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಆದ್ರೆ ನಾವು ಈಗ ಎಲ್ರು ಒಳ್ಳೇದಾಗೇ ಇದ್ದೆವು. ಆದ್ರೆ ನಾವು ಜ್ಯೋತಿಷ್ ಪ್ರಕಾರ ಬ್ರಿಟಿಷರಿಗೆ ಅಶುಭ ಆದ್ರೂ ಜ್ಯೋತಿಷ್ಯರ ಪ್ರಕಾರ ನಮ್ಗೆ ಈ ದಿವಸಕ್ಕೆ ಶುಭ ದಿನ ಆಗಿರುತ್ತದೆ. ನಾನು ಈ ಸಂಸ್ಥೆಯ ಚೇರ್ಮನ್ ಆಗಿ ಇನ್ನೊಮ್ಮೆ ನಮ್ಮ ಎಲ್ಲ ಟೀಚರ್ಸ್, ಯಾಕಂತ ಹೇಳಿದ್ರೆ ಈ ದಿವಸಕ್ಕೆ ಕಾರಣೀಕರ್ತರು ಅವರೇ. ಯಾವುದೇ ಶಾಲೆಯಲ್ಲಿ ಒಂದು ಫ್ಲಾಗ್ ಅನ್ನು ಹಾರಿಸ್ಬೇಕಾದ್ರೆ, ಜೆಂಡ ಹಾರಿಸ್ಬೇಕಾದ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ರೆಡಿ ಮಾಡುವವರು ಟೀಚರ್ಸ್. ಅದಕ್ಕೋಸ್ಕರ ಟೀಚರ್ಸ್ಗೆ ಎಲ್ಲರಿಗೂ ನನ್ನ ಬಹಳ ಬಹಳ ಸ್ವಾಗತ. ಅದೇ ರೀತಿ ನೆರೆದಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ, ನಮ್ಮ ವೇದಿಕೆ ಮೇಲೆ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಯುವಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಎಸ್, ಯುವಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಾನು ಯುವಕರಿಗೆ ಹೇಳಿದ್ದು ಇದೇ ಮಾತು. ಯಾಕಂದ್ರೆ ನಾವು ಕಸಿದುಕೊಂಡದ್ದು ಸ್ವಾತಂತ್ರ್ಯ 90 ವರ್ಷ ಹೋರಾಟ ಮಾಡಿದ್ದಾರೆ. ಆದ್ರೆ ನಾವು ಇನ್ನು ಯುವಕರಿಗೆ ಒಂದೇ ಹೇಳ್ತಾನೆ, ನಾವು ಯಾವತ್ತು ಯಾವ ಗುಲಾಮರಾಗಿರುವುದು ಬೇಡ, ನಾವು ಎದೆ ಕೊಟ್ಟು ನಿಲ್ಲಬೇಕು. ಯಾವುದೇ ಹೊರ ದೇಶದವರು ನಮ್ಗೆ ತೊಂದರೆಯನ್ನು ಕೊಡುವಂತ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಅವರ ಜೊತೆ ಹೋರಾಡಬೇಕು. ಎಲ್ಲರಿಗೂ ಮೊದಲನೇ ಬಾರಿಗೆ ನಮನನ್ನು ಸಲ್ಲಿಸುತ್ತಾ, ಇವತ್ತು 80 ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಸಂಸ್ಥೆಯಲ್ಲಿ ನಾವು ಆಚರಿಸಿದ್ದೇವೆ. ಕಾರಣ ಯಾಕೆಂದರೆ ಈ ಸಂಸ್ಥೆಯಲ್ಲಿ ಇರುವುದು ಚಿಕ್ಕ ಮಕ್ಕಳು. ಈ ಚಿಕ್ಕ ಮಕ್ಕಳಲ್ಲಿ ನಾವು ಮುಂದಿನ ಭವಿಷ್ಯವನ್ನು ಕಾಣಬೇಕಾಗಿದೆ. ಈ ಸ್ಟೂಡೆಂಟ್ಸ್ಗೆ ನಾನು ಮೊದಲನೇದಾಗಿ ಹೇಳುವುದು ಅಂತಂದರೆ, ಇವರು ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆ ಶಿಕ್ಷಣ ಅಭ್ಯಾಸವನ್ನು ಪಡೆದುಕೊಂಡು, ಯಾಕೆಂದರೆ ಮುಂದಿನ ದಿನದಲ್ಲಿ ಇವರು IPS ಆಗ್ಬೋದು, ಯಾರು ಪೈಲಟು ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಒಟ್ಟಾರೆ ಈ ಮಕ್ಕಳು ಒಂದು ನಮ್ಮ ದೇಶದ ಭವಿಷ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೀನಿ. ಈ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಮುಖಂಡರು ಬಂದಿದ್ದಾರೆ. ನಾವು ಇವತ್ತು ಧ್ವಜವನ್ನು ಆರಿಸಿದ್ದೀವಿ.
ಅದು ಮತ್ತೊಮ್ಮೆ ನಾನು ಎಲ್ಲರಿಗೂ, ಈ ಸ್ಟಾಫ್ನವರಿಗೂ ಎಲ್ಲರಿಗೂ ನಾನು ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್. ಜೈ ಹಿಂದ್, ಜೈ ಕರ್ನಾಟಕ.